ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ನಮಸ್ಕಾರ. ಇವತ್ತು ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಅಥವಾ ತಾಲಿಪೀಠನ್ನು ಮಾಡೋದು ಯಾವ ರೀತಿ ಅನ್ನೋದನ್ನು ನೋಡೋಣ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ನನ್ನ ಮಗನಿಗೆ ಸಖತ್ ಇಷ್ಟ ಆಗಿದೆ ಅಂತೆ, ಶಾಲೆಯಿಂದ ಬಂದ ಕೂಡಲೇ ದಿನ ಇದನ್ನೇ ಮಾಡಮ್ಮ ಅಂತ. ನೀವು ಇಲ್ಲಿ ವೆಜಿಟೇಬಲ್ಸು ಸೌತೆಕಾಯಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಬಳಸ್ಬೋದು. ನಾನಿಲ್ಲಿ ಬರೀ ಈರುಳ್ಳಿ, ಟೊಮೆಟೊ ಎಲ್ಲ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಲ್ಲಿ ಅರ್ಧ ಜೋಳದ ಹಿಟ್ಟಿಗೆ ಕಾಲು ಭಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಉಪ್ಪು, ಅರಿಶಿನ, ಖಾರದ ಪುಡಿ, ಜೀರಿಗೆ, ಆಮಚೂರು ಪುಡಿ, ಚಾಟ್ ಮಸಾಲೆ ಎಲ್ಲವನ್ನು ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ. ಕರಿಬೇವು, ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ. ಒಂದು 4 ಪೀಸು ಪನ್ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಆಗುತ್ತೆ ಪನ್ನೀರ್ ಹಾಕೋದ್ರಿಂದ. ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ, ಹಸಿಮೆಣಸು ಬೇಕಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ನೀರನ್ನು ಹಾಕಿ ಏನು ಮಾಡಿ ಅಂತ ಹೇಳಿದ್ರೆ ಹದ ನೋಡಿಕೊಂಡು ಕಲಸಿ. ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಅಕ್ಕಿ ಹಿಟ್ಟು ಇರೋದ್ರಿಂದ ಗಟ್ಟಿಯಾಗಿ ಬರ್ತದೆ ಹಿಟ್ಟು. ಸೊ ಆಗ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ತಕ್ಕಂಥದ್ದು. ಅಷ್ಟೇ ಹೆಲ್ದಿ, ವೆಯ್ಟ್ ಲಾಸ್ಗೆ ಕೂಡ ಏನು ಅಂತ ಹೇಳಿದ್ರೆ ಅನುಕೂಲ ಆಗಿರ್ತಕ್ಕಂಥದ್ದು. ಜಾಸ್ತಿ ಎಣ್ಣೆ ಬೇಡ. ಈ ರೀತಿ ಹಿಟ್ಟನ್ನು ನಾದಿಕೊಂಡು ಬಟರ್ ಪೇಪರು, ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಏನು ಮಾಡಿದರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿ ಥರ ಪಟಪಟ ಅಂತಲೂ ತಟ್ಕೋಬೋದು. ಹಂಚು ಕಾಯಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಪೇಪರಿಂದ ಹಾಗೆ ರೊಟ್ಟಿ ಹಾಕಿ ತಾಲಿಪೀಠನ್ನು ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಟ್ರೈ ಮಾಡಿ ಒಮ್ಮೆ. ಈ ವಿಡಿಯೋ ನೋಡ್ತಾ ಇರೋರು ನೀವು ಯಾವ ರೀತಿ ತಾಲಿಪೀಠು ಮಾಡ್ತೀರಾ, ಜೋಳದ ಹಿಟ್ಟಲ್ಲಿ ಏನೇನು ಮಾಡ್ತೀರಾ ಕಾಮೆಂಟ್ ಮಾಡಿ ನೋಡಿ. ಈಗ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಬೇಗ ಬೇಯುತ್ತೆ. ಒಂದು ರೊಟ್ಟಿ ರೆಡಿ ಆಯಿತು. ಸ್ವಲ್ಪ ದಪ್ಪ ಇದ್ದರೆ ಈ ಥರ ಸೌಟಿಂದ ಏನು ಮಾಡಿರಿ ಅಂದರೆ ಒತ್ತಿ, ಅಂದರೆ ಕೆಳಗಡೆ ಭಾಗ ಸರಿಯಾಗಿ ಬೇಯುತ್ತೆ ಅಂತ. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇನ್ನು ವೆಜಿಟೇಬಲ್ ಹಾಕಿದ್ರಂತೂ ಸೂಪರ್ ಟೇಸ್ಟು. ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕ್ಕೊಂಡ್ರೆ ನೋಡಿ. ಹೀಗೆ ಎಲ್ಲದನ್ನು ನಾನು ಏನು ಮಾಡ್ತೀನಿ ಅಂದರೆ ಬಟರ್ ಪೇಪರಲ್ಲಿ ನಂಗೆ ಬೇಕಾದಷ್ಟು ತೆಳ್ಳಗೆ ತಟ್ಟಿ ರೊಟ್ಟಿಯನ್ನು ಬೇಯಿಸಿಟ್ಕೊಳ್ತಾ ಇದ್ದೀನಿ ನೋಡಿ. ಭಾಳ ಬೇಗ ಆಗ್ತದೆ ಮತ್ತು ಯಾವುದೇ ತೊಂದರೆ ತಗೊಳ್ಳೋ ಕೆಲಸ ಇಲ್ಲ ಇದರಲ್ಲಿ. ಬರೀ ಈರುಳ್ಳಿ, ಟೊಮೆಟೊವನ್ನು ಚಾಪ್ ಮಾಡ್ಕೊಳ್ಳಿ ಅಥವಾ ಕಟ್ ಮಾಡ್ಕೊಳ್ಳೋದಾದರೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ರೀತಿ ಅಂದರೆ ಹಸಿಮೆಣಸು, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲಿ ಹಸಿಮೆಣಸು ಬೇಡ ಹೇಳಿ ಒಣ ಖಾರವನ್ನು ಏನು ಮಾಡಿದ್ದೀನಿ ಅಂದರೆ ಸೇರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದಾಗ ಪಟ ಹಿಂಗೆ ಮಾಡ್ಕೊಂಡು ತಿಂದರೆ ಇದು ಕೂಡ ಹೆಲ್ದಿಯಾಗಿರ್ತಕ್ಕಂತಹ ರೆಸಿಪಿನೇ ನೋಡಿ. ಎಷ್ಟು ಹೆಂಗೆ ಬೇಕಾದರೂ ತಟ್ಟಿ ನೀವು ಹರಿಯೋದಿಲ್ಲ ನೋಡಿ. ಕೊನೆಗೆ ನಾನು ಇದನ್ನ ಚಟ್ನಿ ಮತ್ತು ಕರಂಡಿ ಜೊತೆ ಏನು ಮಾಡಿದೆ ಅಂತ ಹೇಳಿದ್ರೆ ಸರ್ವ್ ಮಾಡಿದೆ. ಕರಂಡಿ ಜೊತೆನೂ ತುಂಬ ಟೇಸ್ಟಾಗಿರುತ್ತೆ. ಏನು ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು. ಥ್ಯಾಂಕ್ ಯು.